ಸಾರಿಗೆ ಬಸ್ ಪ್ರಯಾಣಿಕರಿಗೆ ಸರ್ಕಾರದಿಂದ ದರ ಏರಿಕೆಯ ಶಾಕ್ ಎದುರಾಗಲಿದೆ. ಕೆಎಸ್ಆರ್ಟಿಸಿ, ಬಿಎಂಟಿಸಿ ಟಿಕೆಟ್ ದರ ಏರಿಕೆ ಗ್ಯಾರಂಟಿ ಎನ್ನಲಾಗ್ತಾ ಇದೆ. ಕೆಎಸ್ಆರ್ಟಿಸಿ, ಬಿಎಂಟಿಸಿ ಸೇರಿದಂತೆ 4 ನಿಗಮಗಳ ಟಿಕೆಟ್ ದರ ಏರಿಕೆ ಬಗ್ಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ನಿಗಮ ಮನವಿಯನ್ನ ಮಾಡಿಕೊಂಡಿದೆ. ಈಗಾಗಲೇ 4 ನಿಗಮಗಳು ಆರ್ಥಿಕ ಸಂಕಷ್ಟದಲ್ಲಿರುವಂತಹ ಹಿನ್ನೆಲೆಯಲ್ಲಿ ದರ ಏರಿಕೆಯನ್ನ ಮಾಡಲೇಬೇಕು, ದರ ಏರಿಕೆ ಅನಿವಾರ್ಯವಾಗಿದೆ ಅನ್ನೋದನ್ನ ನಿಗಮಗಳು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಮನವರಿಕೆಯನ್ನ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ದರ ಏರಿಕೆ ಅತಿ ಶೀಘ್ರದಲ್ಲೇ ಆಗಲಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಕಳೆದ 4-5 ತಿಂಗಳಿನಿಂದಲೂ ಕೂಡ ಬಸ್ ಟಿಕೆಟ್ ದರ ಏರಿಕೆ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಇನ್ನು ಈ ಟಿಕೆಟ್ ದರ ಏರಿಕೆಯ ಬಗ್ಗೆ ಒಂದು ಸಮಿತಿಯನ್ನ ಕೂಡ ರಚಿಸಲಾಗಿತ್ತು. ಆ ಸಮಿತಿ ಕೂಡ ದರ ಏರಿಕೆಗೆ ಸೂಚನೆಯನ್ನ ನೀಡಿತ್ತು. ಹಾಗಾದ್ರೆ ದರ ಏರಿಕೆ ಅನಿವಾರ್ಯ ಯಾಕೆ ಅನ್ನೋದನ್ನ ನೋಡೋದಾದ್ರೆ, ಮಧ್ಯಪ್ರಾಚ್ಯ ಯುದ್ಧ ಎಫೆಕ್ಟ್ ಹಿನ್ನೆಲೆಯಲ್ಲಿ ಡೀಸೆಲ್ ದರ ಏರಿಕೆಯಾಗಿದೆ. 8 ರೂಪಾಯಿ ಏರಿಕೆಯಾಗಿದ್ದು 4 ನಿಗಮಕ್ಕೂ ಕೂಡ ಕೋಟ್ಯಾಂತರ ರೂಪಾಯಿ ಹೆಚ್ಚಿನ ಹೊರೆಯಾಗಿದೆ. ಈ ಸಂಕಷ್ಟದಿಂದ ಪಾರಾಗಲು ಬಸ್ ಟಿಕೆಟ್ ದರ ಏರಿಕೆಗೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಇನ್ನು ಕೆಎಸ್ಆರ್ಟಿಸಿನಲ್ಲಿ 33%, ಬಿಎಂಟಿಸಿಯಲ್ಲಿ 44% ಟಿಕೆಟ್ ದರ ಏರಿಕೆಗೆ ನಿಗಮಗಳು ಮನವಿಯನ್ನ ಮಾಡಿಕೊಂಡಿದೆ. ದರ ಏರಿಸಿಲ್ಲ ಅಂದ್ರೆ ವಾರ್ಷಿಕವಾಗಿ 480 ಕೋಟಿ ರೂಪಾಯಿ ಸರ್ಕಾರದ ಬೊಕ್ಕಸಕ್ಕೆ ನಷ್ಟವಾಗುವಂತಹ ಸಾಧ್ಯತೆ ಇದೆ. ರಾಜ್ಯ ಸರ್ಕಾರ ಟಿಕೆಟ್ ದರ ಏರಿಕೆ ಮಾಡಲು ದರ ಏರಿಕೆ ಸಮಿತಿಯನ್ನ ರಚನೆ ಮಾಡಿದೆ. ಈ ಸಮಿತಿ ಕೂಡ ದರ ಏರಿಕೆ ಮಾಡುವಂತಹ ಅನಿವಾರ್ಯತೆ ಇದೆ ಎನ್ನುವ ಮಾಹಿತಿಯನ್ನ ನೀಡಿದೆ. ಇನ್ನು ನಿವೃತ್ತ IAS ಅಧಿಕಾರಿ ಅತುಲ್ ಕುಮಾರ್ ತಿವಾರಿ ಅಧ್ಯಕ್ಷತೆಯಲ್ಲಿ ಈ ಸಮಿತಿಯನ್ನ ರಚಿಸಲಾಗಿದ್ದು, ಈ ಸಮಿತಿ ಕೂಡ ದರ ಏರಿಕೆಗೆ ಮನವರಿಕೆಯನ್ನ ಮಾಡಿಕೊಟ್ಟಿದೆ. ಎಲ್ಲಾ ನಿಗಮಗಳ ಆರ್ಥಿಕ ಪರಿಸ್ಥಿತಿಯನ್ನ ನೋಡಿಕೊಂಡು ದರ ಏರಿಕೆ ಬಗ್ಗೆ ಸಮಿತಿ ಶಿಫಾರಸನ್ನ ಮಾಡಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದನ. ಕೆಎಸ್ಆರ್ಟಿಸಿ ಹಾಗೂ ಬಿಎಂಟಿಸಿ ಸೇರಿದಂತೆ 4 ನಿಗಮಗಳ ಬಸ್ ಟಿಕೆಟ್ ದರ ಏರಿಕೆ ಆಗುತ್ತೆ ಎನ್ನುವಂತಹ ಮಾಹಿತಿ, ಏರಿಕೆ ಆಗೋದೇ ಆದ್ರೆ ಯಾವಾಗಿಂದ ಏರಿಕೆ ಆಗುವಂತಹ ಸಾಧ್ಯತೆ ಇದೆ? ಜೊತೆಗೆ ಎಷ್ಟು % ಅಥವಾ ಎಷ್ಟು ದರ ಏರಿಕೆ ಆಗಬಹುದು ಚಂದನ? ಪ್ರತೀಕ್ಷಾ, ಈಗಾಗಲೇ ಗೊತ್ತಿರೋ ಹಾಗೆ ಕೆಎಸ್ಆರ್ಟಿಸಿ ಸೇರಿದಂತೆ 4 ನಿಗಮಗಳು ಕೂಡ ಈಗ ಲಾಸ್ ನಲ್ಲಿ ನಡೀತಾ ಇರುವಂತದ್ದು. ಈಗ ಅಂದಾಜು ವಾರ್ಷಿಕವಾಗಿ 480 ಅಂದ್ರೆ 500 ಕೋಟಿ ಹತ್ತತ್ರ ಲಾಸ್ ನಲ್ಲಿ ಸಾರಿಗೆ ನಿಗಮವನ್ನ ನಡೆಸ್ತಾ ಇರುವಂತಹ ಒಂದು ಆಘಾತಕಾರಿ ವಿಚಾರ ಹೊರ ಆಗ್ತಾ ಇರುವಂತದ್ದು. ಈ ಒಂದು ರೇಟ್ ಹೈಕ್ ಇತ್ತೀಚೆಗಷ್ಟೇ ಅಂದ್ರೆ ಕಳೆದ ವರ್ಷ ಆಗಿತ್ತು. ಈಗ ಮತ್ತೊಮ್ಮೆ ಟಿಕೆಟ್ ರೇಟ್ ಅನ್ನ ಹೈಕ್ ಮಾಡುವಂತೆ ಸರ್ಕಾರಕ್ಕೆ ಮನವಿಯನ್ನ ಮಾಡ್ಕೊಂಡಿರುವಂತದ್ದು. ಎಷ್ಟು % ರೇಟ್ ಹೈಕ್ ಅನ್ನ ಮಾಡಬೇಕು ಅಂದ್ರೆ, ಒಂದೊಂದು ನಿಗಮದಲ್ಲಿ ಆಯಾ ಬಜೆಟ್ಗೆ ತಕ್ಕಂತೆ ರೇಟ್ ಹೈಕ್ ಮಾಡುವುದಕ್ಕೆ ಒಂದು ಸಮಿತಿಯನ್ನ ಕೂಡ ರಚನೆ ಮಾಡಲಾಗಿತ್ತು. ನಿವೃತ್ತ IAS ಅಧಿಕಾರಿ ಅತುಲ್ ಕುಮಾರ್ ತಿವಾರಿ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡಲಾಗಿತ್ತು. ಆ ಸಮಿತಿ ಹೇಳ್ತಾ ಇರೋ ಪ್ರಕಾರ ಕೆಎಸ್ಆರ್ಟಿಸಿಯಲ್ಲಿ 33% ರೇಟ್ ಹೈಕ್ ಅನ್ನ ಮಾಡುವುದು ಅನಿವಾರ್ಯ ಆಗಿದೆ. ಬಿಎಂಟಿಸಿಯಲ್ಲಿ 44% ರೇಟ್ ಹೈಕ್ ಅನ್ನ ಮಾಡುವುದು ಅನಿವಾರ್ಯ ಆಗಿದೆ ಅಂತ ಈಗಾಗಲೇ ಸರ್ಕಾರಕ್ಕೆ ಹಾಗೆ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಮನವಿಯನ್ನ ಮಾಡಿರುವಂತದ್ದು. ಇನ್ ಕೇಸ್ ನೀವು ರೇಟ್ ಹೈಕ್ ಮಾಡಿಲ್ಲ ಅಂದ್ರೆ ವಾರ್ಷಿಕವಾಗಿ 500 ಕೋಟಿ ಲಾಸ್ ಅನ್ನ ಅನುಭವಿಸಬೇಕಾಗತ್ತೆ, ನಿಗಮ ನಡೆಸುವುದು ಕಷ್ಟ ಅನ್ನುವಂತಹ ಒಂದು ಆಘಾತಕಾರಿ ಮಾಹಿತಿಯನ್ನ ಹೇಳ್ತಾ ಇರುವಂತದ್ದು. ಇದು ಒಂದ್ ಕಡೆ. ಇತ್ತೀಚೆಗಷ್ಟೇ ಮತ್ತೊಂದು ವಿಚಾರ ಏನಂದ್ರೆ, EV ಬಸ್ಗಳನ್ನ ಓಡಿಸೋಕೆ ಚಾಲಕರೇ ಇಲ್ಲ. ಯಾಕಂದ್ರೆ ಚಾಲಕರಿಗೆ ಸಂಬಳ ಕೊಡೋಕೆ ನಿಗಮದ ಬಳಿ ಹಣ ಇಲ್ಲ ಅನ್ನೋ ಕಾರಣಕ್ಕೆ ಎಷ್ಟೋ ಬಸ್ಗಳು ಓಡಾಡ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಅಂದ್ರೆ ಉಚಿತವಾಗಿ ಹೆಣ್ಮಕ್ಳು ಉಚಿತವಾಗಿ ಓಡಾಡ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಅದನ್ನ ಕೂಡ ಸರ್ಕಾರ ಕಟ್ಟಬೇಕು. ಈಗ ಆಲ್ರೆಡಿ ಲಾಸ್ ನಲ್ಲಿದೆ. ಹೀಗಾಗಿ ದರ ಏರಿಕೆ ಮಾಡುವುದು ಫಿಕ್ಸ್ ಅನ್ನುವಂತಹ ಒಂದು ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಆದ್ರೆ ಇಷ್ಟು % ಅಂತ ಇದೆ, 33% ಕೆಎಸ್ಆರ್ಟಿಸಿ, 44% ಬಿಎಂಟಿಸಿ ಅಂತ. ಆದ್ರೆ ಎಷ್ಟು ಟಿಕೆಟ್ ರೈಸ್ ಆಗುತ್ತೆ ಅನ್ನೋದು ಶೀಘ್ರದಲ್ಲೇ ಗೊತ್ತಾಗಬೇಕಾಗಿದೆ. ಪ್ರತೀಕ್ಷಾ, ಚಂದನ ಹಾಗೆ ಸಂಪರ್ಕದಲ್ಲಿರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.